ಸ್ವಾಮಿ ಸಮರ್ಥ ಶ್ರೀ ಅಕ್ಕಲಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರ ನಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾನೆ. ಇವತ್ತು ನಾನು ನಿಮ್ಗೆ ಸ್ವಾಮಿ ಮಹಾರಾಜರ ಸೇವೆದಾಗ ಅತ್ಯಂತ ಪ್ರಭಾವಿ ಒಂದು ಸಣ್ಣ ಸೇವೆ, ಅತ್ಯಂತ ಸರಳ ಸೇವೆ, ನಮ್ಮ ಜೀವನದಾಗ ಅತ್ಯಂತ ಬದಲಾವಣೆ ಚಮತ್ಕಾರವನ್ನು ಮಾಡುವಂಥ ಒಂದು ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋನು. ಹಾಗಾಗಿ ಇವತ್ತು ವೆಂಕಟೇಶ ಸೂತ್ರದ ಬಗ್ಗೆ ಒಂದು ಸಣ್ಣ ಮಾಹಿತಿ. ವೆಂಕಟೇಶ ಸೂತ್ರ ಪ್ರತಿನಿತ್ಯ ನಮ್ಮ ನಿತ್ಯ ಸೇವೆದಾಗ ಯಾವ ರೀತಿ ಪಾರಾಯಣ ಮಾಡಬೇಕು ಅಥವಾ ಯಾವ ರೀತಿ ಪಠಣ ಮಾಡಬೇಕು, ವೆಂಕಟೇಶ ಸೂತ್ರದ ಪಠಣದಿಂದ ಏನೆಲ್ಲ ಬದಲಾವಣೆಗಳು ಆಗ್ತಾವು. ನಾವು ಪ್ರಮುಖವಾಗಿ ನಮ್ಮ ಜೀವನದಾಗ ಆರ್ಥಿಕ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರು ಜೀವನದಾಗ ಕಾಡ್ತಿದ್ದಂಥ ಒಂದು ದೊಡ್ಡ ಸಮಸ್ಯೆ ಆಗೈತಿ. ಆರ್ಥಿಕ ಸಮಸ್ಯೆದಿಂದ ಹೊರಗೆ ಬರ್ಕ ಎಷ್ಟೋ ಉಪಾಯಗಳು, ಎಷ್ಟೋ ಒಂದು ಸೇವಾಗಳನ್ನ ನಾವು ಮಾಡ್ತಿರ್ತೀವಿ. ಅದಕ್ಕಿಂತ ಅತ್ಯಂತ ಪ್ರಭಾವಿಯಾದ ಒಂದು ಸೇವೆ ಅಂದರೆ ಈ ವೆಂಕಟೇಶ ಸ್ತೋತ್ರದ ಸೇವೆ. ಈ ವೆಂಕಟೇಶ ಸ್ತೋತ್ರದ 3 ದಿನ, 21 ದಿನ, 41 ದಿನ ಅಥವಾ ನಾವು 6 ತಿಂಗಳ ಪ್ರತಿನಿತ್ಯ ನಾವು ಇದನ್ನು ಮಾಡೋದ್ರಿಂದ ಅದರ ಒಂದು ಆ ಮಂತ್ರದ ಪಠಣದಿಂದ ಒಂದು ರೀತಿ ನಮ್ಮಲ್ಲಿ ಒಂದು ಬದಲಾವಣೆಗಳು ಆಗ್ತಾವು. ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗ್ತೈತಿ. ಅತಿಯಾದ ಸಾಲ ಬಾಧೆ ಇರ್ತೈತಿ. ನಾವು ಎಲ್ಲ ಕೈ ಹಾಕಿರೂ ಕೂಡ ನಮಗೆ ಅಪಯಶಸ್ಸು ದೊರಕದೈತಿ ಅನ್ನೋರು ಕೂಡ ಪ್ರತಿದಿನ ಈ ಸೇವೆಯನ್ನು ಮಾಡ್ಬೋದು. ಯಾವಾಗ ಮಾಡ್ಬೇಕು ಅಂದ್ರೆ ಯಾರ್ಯಾರು ಮಾಡಬೇಕು, ಯಾರು ಬೇಕಾದರೂ ಕೂಡ ಈ ಸೇವೆಯನ್ನು ಮಾಡ್ಬೋದು. ಸಂಕಲ್ಪಯುಕ್ತ ಸೇವೆ ಮಾಡೋದಿತ್ತಂದ್ರೆ 21 ದಿನ, 3 ದಿನ, 41 ದಿನ ಈ ರೀತಿ ಸೇವೆ ಮಾಡೋದು. ಇಲ್ಲ ನಾವು ಸಂಕಲ್ಪಯುಕ್ತ ಇಲ್ಲ, ಪ್ರತಿನಿತ್ಯ ನಮ್ಮ ನಿತ್ಯ ಸೇವೆದಾಗ ಯಾವ ರೀತಿ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡ್ತಿರ್ತೀವಲ್ಲ ಅದೇ ರೀತಿ ನಾವು ನಿತ್ಯ ಸೇವೆದಾಗ ವೆಂಕಟೇಶ ಸ್ತೋತ್ರದ ಸೇವೆಯನ್ನು ಮಾಡ್ತೇವೆ ಅಂದರೆ ನಾವು ಪ್ರತಿದಿನ ನಾವು ಬೆಳಗ್ಗೆ ಅಥವಾ ಸಾಯಂಕಾಲ 2 ಟೈಮ್ ನೀವು ಮಾಡ್ಬೋದು. ಬೆಳಗ್ಗೆ ಆದ್ರೆ ಬೆಳಗ್ಗೆ ಮಾಡಿರಿ, ಆದರೆ ಸಾಯಂಕಾಲ ಮಾಡ್ರೆ ಉತ್ತಮ. ಯಾಕಂದ್ರೆ ನಾವು ಪ್ರತಿದಿನ ಯಾವ ರೀತಿ ಸಾಯಂಕಾಲ ಹರ್ಸಿಲ್ಕ್ ನೀರು ಹಾಕಿ ದೀಪ ಉದ್ಬತ್ತಿ ಎಲ್ಲ ಬೆಳಗ್ತಿರ್ತೇವೆ, ಆ ಟೈಮ್ದಾಗ ನಾವು ವೆಂಕಟೇಶ ಸ್ತೋತ್ರದ 3 ಸಲ ಹೇಳ್ಬೋದು ಅಥವಾ 21 ಸಲ ಹೇಳೋದಿತ್ತಂದ್ರೆ ಅಥವಾ 3 ಸಲ 21 ಸಲ ಹೇಳೋದಿತ್ತಂದ್ರೆ ವೆಂಕಟೇಶ ಸ್ತೋತ್ರದ 8ನೇ ಲೈನ್ ತನಕ ಹೇಳಿ 3ನೇ ಸಲ 1, 2 ಸಲಕ್ಕೆ ನಾವು 8ನೇ ಲೈನ್ ತನಕ ಹೇಳೋದ, 3ನೇ ಸಲಕ್ಕೆ ನಾವು 16 ಲೈನ್ ಏನಿದಾವಲ್ಲ ಅದನ್ನು ಸಂಪೂರ್ಣ ಓದೋದ. ಈ ವೆಂಕಟೇಶ ಸ್ತೋತ್ರ ಅತ್ಯಂತ ಸರಳ ಐತಿ. ಇದು ನಾವು ಸಂಸ್ಕೃತ ಆಗೈತಿ ಆದರೂ ಕೂಡ ನಮಗೆ ಅತ್ಯಂತ ಸರಳ ಐತಿ. ಆ ನಂತರ 21 ಸಲ ಹೇಳೋದಿತ್ತಂದ್ರೂ ಕೂಡ ನಾವು ಅದೇ ರೀತಿ 20 ಸಲ 8ನೇ ಲೈನ್ ತನಕ ಪಠನೆ ಮಾಡಿ 21ನೇ ಸಲಕ್ಕೆ ಆ ಸಂಪೂರ್ಣ ವೆಂಕಟೇಶ ಸ್ತೋತ್ರದ 16 ಲೈನ್ ಏನಿದಾವಲ್ಲ ಅದನ್ನು ನಾವು ಪೂರ್ಣ ಮಾಡೋದಿರ್ತೈತಿ. ಇದು ನಮ್ಮ ಒಂದು ಮಂಡನೆ ಅಥವಾ ಒಂದು ಮಂಡಲ ಅಂತ ಹೇಳಿ ಕರೀತಾರೋ. ಇಲ್ಲ ನಾವು 1 ಸಲ 2 ಸಲ ಹೇಳ್ತೀವಿ ಅಂದ್ರೆ ಸಂಪೂರ್ಣ ವೆಂಕಟೇಶ ಸ್ತೋತ್ರದ ಪಠನೆ ಮಾಡೋದೈತಿ. ವೆಂಕಟೇಶ ಸ್ತೋತ್ರದ ನಾ 1 ವರ್ಷ ಆಯಿತು, ನಾ ಸ್ಟಾರ್ಟ್ ಮಾಡಿ 1 ವರ್ಷ ಮೇಲಾಯ್ತು ಈ ವೆಂಕಟೇಶ ಸ್ತೋತ್ರದ. ಪ್ರತಿನಿತ್ಯ ದೀಪ ಆರಾಧನೆ ಮಾಡಿದಾಗ ಸಾಯಂಕಾಲ ಕಾಲಭೈರವ ಅಷ್ಟಕ ವೆಂಕಟೇಶ ಸ್ತೋತ್ರ ತಪ್ಪದೇ ಹೇಳೋದ್ರಿಂದ ಮನ್ಯಾಗ ಆರ್ಥಿಕ ಸಮಸ್ಯೆಗಳು ದೂರ ಆಗ್ತಾವೆ. ಅಥವಾ ಯಾರಿಗೂ ಹಣ ಕೊಟ್ಟಿರ್ತೀವಿ, ವಾಪಸ್ ಅವ್ರು ನಮಗೆ ಹಣ ಕೊಡ್ತಿರಲಿಲ್ಲ, ಅಥವಾ ನಮ್ಮ ಹಣ ಬೇರೆ ಕಡೆ ಸಿಕ್ಕೊಂಡಿರ್ತಾವೆ, ನಾವೆಷ್ಟೇ ಪ್ರಯತ್ನ ಮಾಡ್ರೂ ಆ ನಮ್ಮ ಹಣ ನಮ್ಗೆ ವಾಪಸ್ ಸಿಕ್ಕತ್ತಿಲ್ಲ, ಅಥವಾ ಸಾಲ ಬಾಧೆ ಆಗಿತ್ತು ಅನ್ನೋರು ಕೂಡ ಈ ಸೇವೆಯನ್ನು ಪ್ರತಿಯೊಬ್ಬರು ಕೂಡ ಈ ಸೇವೆಯನ್ನು ಮಾಡ್ಬೋದು. ಅತ್ಯಂತ ಪ್ರಭಾವಿ ಸೇವೆ ಐತಿ ವೆಂಕಟೇಶ ಸ್ತೋತ್ರ. ಈಗ ನಾನು ನಿಮ್ಗೆ ಒಂದ್ಸಲ ವೆಂಕಟೇಶ ಸ್ತೋತ್ರವನ್ನು ತೋರಿಸೇನು, ಆನಂತರ ನೀವು ಯೂಟ್ಯೂಬ್ದಾಗ ಹಚ್ಚಿ ಕೇಳ್ರಿ ಅಥವಾ PDF ಡೌನ್ಲೋಡ್ ಮಾಡ್ಕೋದು. ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಗ್ರಂಥದಾಗ ಈ ವೆಂಕಟೇಶ ಸ್ತೋತ್ರ ಐತಿ, ಅದನ್ನು ಕೂಡ ನೀವು ಹಾಕ್ಬೋದು. ಇಲ್ಲಾಂದ್ರೆ ಕಮ್ಯುನಿಟಿ ಪೋಸ್ಟ್ದಾಗ ಕೂಡ ವೆಂಕಟೇಶ ಸ್ತೋತ್ರದ ಹಾಕಿದೇನು ಹೋಸಲ ಮತ್ತೆ ಬೇಕಾದ್ರೆ ಹಾಕ್ತೇನೆ, ಆದರೆ ಸೇವೆಯನ್ನು ಮಾಡಿರಿ. ಹಾಗಾಗಿ ವೆಂಕಟೇಶ ಸ್ತೋತ್ರ ಅತ್ಯಂತ ಪ್ರಭಾವಿ. ಎಲ್ಲಿ ಲಕ್ಷ್ಮೀ ಮಾತೆಯ ನಾವು ಸೇವೆಯನ್ನು ಮಾಡ್ತಿರ್ತೀವೋ ಅಲ್ಲಿ ವೆಂಕಟೇಶ ಸೇವೆ, ವಿಷ್ಣು ಭಗವಾನನ ಸೇವೆ ಕೂಡ ಆಗಬೇಕು. ಲಕ್ಷ್ಮೀ ಮಾತೆ ಅಂದರೆ ಕೇವಲ ಹಣ ಅಲ್ಲ, ಮನ್ಯಾಗ ಧನಧಾನ್ಯ, ಆರೋಗ್ಯ, ಸುಖ ಸಮೃದ್ಧಿ ಎಲ್ಲ ಇರಬೇಕು. ಹಣ ಇದ್ದ ಅನಾರೋಗ್ಯ ಇತ್ತು, ನೆಮ್ಮದಿ ಇಲ್ಲ ಇತ್ತಂದ್ರೆ ಹಣ ಯಾವುದಕ್ಕೂ ಯೂಸ್ ಇಲ್ಲ. ಹಾಗಾಗಿ ಮನ್ಯಾಗ ನೆಮ್ಮದಿ, ಸುಖ, ಶಾಂತಿ, ಆರೋಗ್ಯ ಇತ್ತಂದ್ರೆ ಅಲ್ಲಿ ಲಕ್ಷ್ಮೀ ಮಾತೆ ವಾಸ ಖಂಡಿತ ಇರ್ತೈತಿ. ಆ ಮನ್ಯಾಗ ಯಾವ ಮನ್ಯಾಗ ವಿಷ್ಣು ಭಗವಾನನ ಸೇವೆ ಆಗ್ತೈತಿ ಅಲ್ಲಿ ಲಕ್ಷ್ಮೀ ಮಾತೆ ಅಖಂಡವಾಗಿ ಅವಳ ಕೃಪೆ ಇರ್ತೈತಿ. ಹಾಗಾಗಿ ಪ್ರತಿದಿನ ಕೂಡ ನಾವು ವೆಂಕಟೇಶ ಸ್ತೋತ್ರದ ಸೇವೆಯನ್ನು ಮಾಡೋಣ. ವೆಂಕಟೇಶ ಸ್ತೋತ್ರ ಹೇಳ್ತೇನು. ವೆಂಕಟೇಶ ಸ್ತೋತ್ರಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನ ವಿಕ್ರಮ ಸಂಕಟೋರ್ಷಣ ನಿರುದ್ದೇಶ ಶೇಷಾದ್ರಿಪತಿರೇವತ ಜನಾರ್ದನ ಪದ್ಮನಾಮೋ ವೆಂಕಟಾಚಲವಾಸನಂ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲ ಗೋವಿಂದ ಗೋಪತಿ ಕೃಷ್ಣಂ ಕೇಶವಂ ಗೋರಧ್ವಜಂ ವರಾಹಿ ವಾಮನಶ್ವಜ ನಾರಾಯಣ ಅಗೋದಶಂ ಶ್ರೀಧರಂ ಪುಂಡರೀಕಾಕ್ಷ ಸರ್ವದೇವಂ ಸ್ತುತಿಂ
ಹರಿಂ ಶ್ರೀ ನರಸಿಂಹ ಮಹಾಸಿಂಹ ಸೂತ್ರಕಾರಂ ಪುರಾತನಂ ರಮಾನಾಥ ಮಹಾಭಾರತಂ ಮಧುರಂ ಪುರುಷೋತ್ತಮ ಚೋಲಪುತ್ರಂ ಪ್ರಿಯಂ ಶಾಂತೋ ಬ್ರಹ್ಮಾಂಡ ವರಪ್ರದಂ ಶ್ರೀನಿಧಿಂ ಸರ್ವಭೂತಾತ ಭಯಕೃತನಾಶನಂ ಶ್ರೀರಾಮ ರಾಮ ರಾಮಭದ್ರೇ ಚ ಭವಬಂಧಕ ಮೋಚನಂ ಭೂತವಾಸೋ ಗಿರಿವಾಸಂ ಶ್ರೀನಿವಾಸಂ ಶ್ರೀಯಂ ಪತೀತಂ ಅಚ್ಯುತ ಗೋವಿಂದ ನಂದೋ ಗೋವಿಂದೋ ವಿಷ್ಣುವರ್ಕಕಟನಾಯಕಂ ಸರ್ವದೇವಕಶರಣಂ ಸರ್ವದೇವದೈವತಂ ಸಮಸ್ತದೇವಕವಚಂ ಸರ್ವದೇವಶಿಖಾಮಣಿಂ ಇತ್ಯರ್ಥಕೀರ್ತ್ಯಸ್ಯ ಯಸ್ಯ ವಿಷ್ಣುಮೇ ರಥತೇಜಸ್ಸಂ ತ್ರಿಕಾಲೇ ಪಟೆ ನಿತ್ಯಂ ಪಾಪ ತಸ್ಯ ಹಿ ನ ವಿಧೇಯತಂ ರಾಜದ್ವಾರ ಪಟೆ ಘೋರ ಸಂಗ್ರಾಮ ರಿಪು ಸಂಕಟೆ ಭೂತಸರ್ಪ ಪಿಶಾಚೀತ ಭಯನಾಸ್ತಿಕ ಕದಾಚತನ ಅಪುತ್ರ ಲಭತೆ ಪುತ್ರಾನ ನಿರ್ಧನೋ ಧನವಾನ ವೇತ ಬದ್ವೇತಂ ರೋಗಾರ್ಥ ಮುಚ್ಚೇತ ರೋಗಾರ್ಥ ಬದ್ದು ಮುಚ್ಚುತ ಬಂಧನಾಥ ಯಸ್ತ್ಯಾದಿಷ್ಟ ತತ್ವಂ ಲೋಕೆ ತತ್ವಾಪೋಯ ಸಂಶಯಂ ಐಶ್ವರ್ಯಂ ರಾಜಸನ್ಮಾನಂ ಭುಕ್ತಿ ಮುಕ್ತಿ ಫಲಪ್ರದಂ ವಿಷ್ಣು ಲೋಕೈಕ ಸೋಪನಂ ಸರ್ವ ದುಃಖಕೈಕ ನಾಶನಂ ಸರ್ವ ಐಶ್ವರ್ಯಂ ಪ್ರದಂ ಋಣಂ ಮಂಗಲಕಾರಕಾರಂ ಮಾಯಾವಿ ಪರಮಾನಂದಂ ವ್ಯಕ್ತಂ ವೈಕುಂಠಂ ಮುಕ್ತಂ ಸ್ವಾಮಿ ಪುಷ್ಕರಣತೆ ತಾಹೇ ಸ ಮೋದತೆ ಕಲ್ಯಾಣ ಅದ್ಭುತ ಕ್ರಾತಾಯ ಕಾಮಿತಾರ್ಥ ಪ್ರಾರ್ಥನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಂ ತೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವೆಂಕಟೇಶ ಸ್ತೋತ್ರಂ ಸಂಪೂರ್ಣಂ. ಈ ರೀತಿಯಾಗಿ ಈ 15 ಲೈನಿದ ಈ ವೆಂಕಟೇಶ ಸ್ತೋತ್ರ, 16 ಲೈನಿದ ಈ ವೆಂಕಟೇಶ ಸ್ತೋತ್ರ ಅತ್ಯಂತ ಸರಳವಾಗೈತಿ. ನಾವು ಸ್ಟಾರ್ಟಿಂಗ್ ಸೇವೆ ಮಾಡ್ಕೊತಂದ್ರೆ ಒಂದು ಸ್ವಲ್ಪ ಕಠಿಣ ಆಗ್ಬೋದು, ಆದರೆ ಹೋಗ್ತಾ ನಾವು ಈ ಸೇವೆಯನ್ನು ಮಾಡ್ತಾ ನಾವು ನೋಡದೆ ಕೂಡ ಈ ಸೇವೆಯನ್ನು ಮಾಡ್ಬೋದು. ನಾನು ನನ್ನ ಸ್ವಂತ ಅನುಭವ ಹೇಳ್ಬೇಕು, ವೆಂಕಟೇಶ ಸ್ತೋತ್ರ ಪಠನೆ ಮಾಡೋಕ್ಕಿಂತ ಏನೋ ಒಂದು ರೀತಿ ಎಷ್ಟೆಲ್ಲ ಸೇವೆ ಮಾಡಿದ್ರು ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇಲ್ಲ, ಏನೋ ಒಂದು ರೀತಿ ಮನ್ಯಾಗ ಸಮಾಧಾನ ಆದ್ರೆ ವೆಂಕಟೇಶ ಸೂತ್ರದ ಸೇವೆ ಮಾಡಿ ಆರ್ಥಿಕ ಸಮಸ್ಯೆಗಳು ಕೂಡ ದೂರ ಆಗಿದಾವು. ಮನ್ಯಾಗ ಒಂದು ರೀತಿ ಸುಖ ಸಮೃದ್ಧಿ ನೆಮ್ಮದಿ ಜಾಸ್ತಿ ಐತಿ. ಹಾಗಾಗಿ ಈ ವೆಂಕಟೇಶ ಸೂತ್ರ ಅತ್ಯಂತ ಪ್ರಭಾವಿ ಐತಿ, ಅತ್ಯಂತ ನಮ್ಮ ಜೀವನದಾಗ ಬದಲಾವಣೆ ತಂದು ಕೊಡುವಂಥ ಒಂದು ಸೇವೆ ಆಗೈತಿ. ಹಾಗಾಗಿ ಈ ವೆಂಕಟೇಶ ಸೂತ್ರವಾದ ಪಾರಾಯಣ ಮಾಡಿರಿ, ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ ಅನ್ಕೋತ ಇವತ್ತಿನ ಈ ಆದ ಸಣ್ಣ ಸೇವೆ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕದನು. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿ ಅನ್ಕೋತ ಇವತ್ತಿನ ಆದ ಸಣ್ಣ ಶ್ರೀ ಸ್ವಾಮಿ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡ್ಕೊತ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೋದನು. ಮತ್ತೊಂದು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಶ್ರೀ ಸ್ವಾಮಿ ಸಮರ್ಥ.